The conference day. ಇವತ್ತು ನಾನು ನಿಮಗೆ ನ್ಯೂಯಾರ್ಕ್ ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ನಿಮಗೆ ಕಾನ್ಫರೆನ್ಸ್ ಹೇಗೆ ಹೋದೆ, ಇದ್ರ ಬಗ್ಗೆ, ಆಮೇಲಿಂದ ಯಾಕೆ ಈ ಕಾನ್ಫರೆನ್ಸ್ ನಡೆಯುತ್ತೆ, ಎಲ್ಲಿಂದ ಜನಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನೀವು ಅಮೇರಿಕಾದಲ್ಲಿ ಚೈನಾ ಟೌನ್ನ ನೋಡ್ಬೋದು. ಇಲ್ಲಿ ಯೂಶಲಾಗಿ ಟ್ರೈನ್ ತೊಗೋಬೇಕು. ಅವತ್ತು ಮಳೆ ಇದ್ದಿದ್ದರಿಂದ ಕ್ಯಾಬ್ ತೊಗೊಂಡ್ವಿ. ಕ್ಯಾಬ್ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಆಲ್ಮೋಸ್ಟ್ 10 ಕಿಲೋಮೀಟ್ರಿಗೆ $80. ಅಂದರೆ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಆಮೇಲಿಂದ ಸೊಲಾನಾ ಕಾನ್ಫರೆನ್ಸಿಗೆ ಬಂದೆ. ಏನು ಇವನು ಸೊಲಾನಾ ಕಾನ್ಫರೆನ್ಸ್ ಅಂತ ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾನಲ್ಲ, ಏನಿದು ಅಂತ ಅಂದರೆ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ನಿಮಗೆ ಒಂದು ಟೆಕ್ನಾಲಜಿ ಇದೆ, ಬ್ಲಾಕ್ ಚೈನ್ ಅಂತ. ಅದಕ್ಕಿಂತ ಮುಂಚೆ ನೀವು ಸೊಲಾನಾ ಅಂದರೆ ಏನು ಅನ್ಕೋಬೋದು ಅಂದರೆ ಒಂದು ಅಕೌಂಟ್ ಬುಕ್ ಅನ್ಕೊಳ್ಳಿ. ನೀವು ಆಗ ಒಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ನೀವು ಒಂದು ಹಾಲು ತೊಗೋತೀರಾ ಅಂತ ಅಂದ್ಕೊಳ್ಳಿ. ಹಾಲು ಅಥವಾ ಅಕ್ಕಿ ಒಂದು $100-150 ಆಗಿರುತ್ತೆ. $150 ಆದಾಗ ನಿಮಗೆ ನಿಮ್ಮ ಹತ್ರ ಕಾಸು, ಅವಾಗ ಏನು ಮಾಡ್ತೀರಾ, ಹಣ ಬರ್ಕೊಳ್ಳೋಣ ಖಾತೆ ಅಂದ್ಬಿಟ್ಟು ಬರ್ತೀರಾ. ಅವಾಗ ಏನಾಗುತ್ತೆ, ಚಾನ್ಸು ನಿಮ್ಗೆ ಬೇರೆಯವ್ರು ಯಾರಾದ್ರೂ ಅದೇ ಅಂಗಡಿಗೆ ಬಂದು ನೋಡ್ತಾ ಇರ್ಬೇಕಾದ್ರೆ ಆ ಖಾತಾ ಬುಕ್ ನೋಡ್ಬೋದು ಅವರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವಾಗ ಅಂಗಡಿ ಓನರು ತುಂಬ ಬುದ್ಧಿವಂತರು. ಜನ ಹೋಗ್ತಾ ಹೋಗ್ತಾ ಎಲ್ಲ ಮರ್ತ್ಕೊಬಿಡ್ತಾರೆ ಅಂತ ಏನು ಮಾಡ್ತಾರೆ, ಅವರು ಈ ದುಡ್ಡನ್ನು ಬರೆದಿರ್ತಾರಲ್ಲ, ಅದನ್ನು ಇನ್ನೊಂದು 2 ದಿನ ಎಕ್ಸ್ಟ್ರಾ ಹಾಕಿ ದುಡ್ಡು ಅಮೌಂಟನ್ನ ಚೇಂಜ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ಮು, ಲಾಸ್ ಆಗುತ್ತೆ. ಯಾರಿಗೆ? ನಮ್ಮ ಡೈಲಿ ಕಸ್ಟಮರ್ಗೆ. ಅದರಿಂದ ಈ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಇದೊಂಥರ ಡಿಜಿಟಲ್ ವರ್ಷನ್ ಇದ್ದಂಗೆ. ಇದರಿಂದ ಯಾವ ಫ್ರಾಡ್ನು ಮಾಡೋಕ್ಕಾಗಲ್ಲ. ಇವ್ರುಗಳು ಈ ಟೆಕ್ನಾಲಜಿನ ಇನ್ವೆಂಟ್ ಮಾಡಿರೋದ್ರಿಂದ ಕಾನ್ಫರೆನ್ಸ್ಗೆ ಇಡೀ ಪ್ರಪಂಚದಿಂದ ಎಲ್ಲ ದೇಶಗಳಿಂದ ಜನಗಳು ಬಂದಿರ್ತಾರೆ. ಸ್ಟೂಡೆಂಟ್ಗಳು ಹಾಗೂ ಕಂಪ್ನಿಗಳು ಇವ್ರುಗಳಿಗೆ ಅದನ್ನು ಪ್ರಮೋಷನ್ ಮಾಡೋಕ್ಕೋಸ್ಕರ ಬಂದಿರ್ತಾರೆ. ಇದೇ ಥರ ನಾನು ಈ ಕಾನ್ಫರೆನ್ಸನ್ನು ಮುಗಿಸ್ಕೊಂಡು ನನ್ನ ಸ್ನೇಹಿತನ ಅವನ ಕಡೆ ಹೋದೆ. ಅಲ್ಲಿಂದ ನಾನು ನ್ಯೂಯಾರ್ಕಿಂದ ಒಂದು ಟ್ರೈನ್ ತೊಗೋಬೇಕಿತ್ತು. ನಂತರ ನನ್ನ ರೈಲ್ವೆ ಸ್ಟೇಷನ್ ಸ್ಟಾಪ್ ಬಂದ ತಕ್ಷಣ ನನ್ನ ಫ್ರೆಂಡ್ಗಾಗಿ ವೆಯ್ಟ್ ಮಾಡ್ತಿದ್ದೆ. ಫ್ರೆಂಡ್ ಬಂದು ಪಿಕ್ ಮಾಡ್ದ. ಅವನು ಈ ರಾಜ್ಯದ ಸ್ಪೆಷಾಲಿಟಿಯನ್ನು ಹೇಳ್ತಿದ್ದ. ಇದನ್ನು ನಾವು ಹೇಗೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರಿತೀವಿ, ಅದೇ ಥರ ಈ ನ್ಯೂ ಜೆರ್ಸಿ ಅನ್ನೋ ಸ್ಟೇಟ್ನ ಗಾರ್ಡನ್ ಸ್ಟೇಟ್ ಅಂತ ಕರೀತಾರೆ. ಜೊತೆಗೆ ಇಲ್ಲಿ ಎಲ್ಲೆಲ್ಲೂ ನೋಡಿದ್ರೂ ಹಸಿರಾದ ವಾತಾವರಣ ಇರುತ್ತೆ. ಅದರ ಜೊತೆಗೆ ಇಡೀ ಅಮೇರಿಕಾದಲ್ಲೇ ಇದೊಂದೇ ರಾಜ್ಯದಲ್ಲಿ ನೀವು ಪೆಟ್ರೋಲನ್ನು ಹಾಕಲು ಈ ಎಂಪ್ಲಾಯ್ಗಳೇನಿರ್ತಾರೆ ಅವ್ರುಗಳಿರ್ತಾರೆ. ನೀವು ಬೇರೆ ಜಾಗಗಳಿಗೆ ಹೋದರೆ ನೀವೇ ಕಾರಿಂದ ಇಳಿದು ನೀವೇ ಪೆಟ್ರೋಲ್ ಹಾಕೋಬೇಕು. ಇಲ್ಲಿ ಪೆಟ್ರೋಲು ಮತ್ತು ಇವುಗಳನ್ನ ಗ್ಯಾಸ್ ಅಂತಲೂ ಕರೀತಾರೆ. ಇಷ್ಟು ಹೇಳಿ ನಾನು ನಿಮಗೆ ಈ ವಿಡಿಯೋನ ಮುಗಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲವಾದರೆ ಯಾಕೆಂದು ಕಮೆಂಟ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.